ಅಂಬಿಕಾ ಅವರೇ, ಗೊತ್ತಿಲ್ಲ ದುರ್ಗಾ, ಮಾಯೇನೋ ನನ್ನ ದೌರ್ಬಲ್ಯನೋ ಅಥವಾ ನನ್ನ ಮೇಲೆ ನನಗೆ ಇಲ್ದಿರೋ ಹಿಡ್ತಾನೋ ನನಗೊಂದು ಅರ್ಥ ಆಗ್ತಿಲ್ಲ. ಆದರೆ ನಾನು ಮಾಡ್ತಿರೋ ಕೆಲಸದಿಂದ ನಿನಗೆ ಶರತ್ಗೆ ಹಿತಾಗಿ ತೊಂದರೆ ಆಗ್ತಿದೆ. ಇನ್ನು ಮುಂದೆ ಏನೇನು ಮಾಡ್ತೀನೋ ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ. ಅಂಬಿಕಾ ಅವರೇ, ಯಾಕೆ ಆ ಥರ ಏನೇನೋ ಯೋಚನೆ ಮಾಡ್ತೀರಾ? ಇವಾಗೇನು ತೊಂದರೆ ಆಗ್ಲಿಲ್ವಲ್ಲ? ನೀವು ನಿಮ್ಮನ್ನ ಹಿಡ್ತದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಇದನ್ನೇ ಮುಂದುವರಿಸಿ. ನಾವು ಏನಾಗುತ್ತೋ ಅದನ್ನ ನೋಡೋಣ. ದುರ್ಗಾ, ನಿಜ ಹೇಳ್ತಿದ್ದೀನಿ, ಆ ಕ್ಷಣದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿರಲ್ಲ. ನನ್ನಿಂದ ಅಪಾಯ ಆಗತ್ತೆ ಅಂತ ನನಗೆ ಗೊತ್ತಿದ್ರು ಆ ಕ್ಷಣದಲ್ಲಿ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಅಂಬಿಕಾ ಅವರೇ, ಆತ್ಮಸ್ಥೈರ್ಯ, ಆತ್ಮಬಲನೇ ದೊಡ್ಡ ಶಕ್ತಿ. ನೀವಿವತ್ತು ಅದನ್ನು ಸಾಬೀತು ಮಾಡಿದ್ದೀರಾ. ನಿಮ್ಮ ಕೈ ಮೀರಿ ಏನೋ ಮಾಡೋದಕ್ಕೆ ಹೋದ್ರೂ ನಿಮ್ಮ ಒಳಗಿರೋ ಅಂಬಿಕಾಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿದೆ. ಅದಕ್ಕೇನೆ ನೋಡಿ, ಕೊನೆ ಕ್ಷಣದಲ್ಲಿ ನೀವೇ ಅದನ್ನ ತಡೆದು ನಿಲ್ಸಿದ್ರಿ. ಹಾಗಾದ್ರೆ ನಿಮ್ಮಲ್ಲಿ ಅದನ್ನ ತಡೆಯೋ ಶಕ್ತಿ ಇದೆ ಅಂಬಿಕಾ ಅವರೇ. ಅದನ್ನ ನೀವೇ ಕಂಡಿಡ್ಕೋಬೇಕು. ನಿಮ್ಮ ಜೊತೆ ನಾನಿರ್ತೀನಿ. ಧೈರ್ಯ ಕಳ್ಕೋಬೇಡಿ. ಧೈರ್ಯವಾಗಿರಿ ಅಂಬಿಕಾ ಅವರೇ. ಅಂಬಿಕಾ ಅವರೇ, ಪುಟ್ಟ ಮೇಡಮ್ ಒಬ್ಳೇ ಇರ್ತಾಳೆ, ನಾನಿನ್ನು ಹೊರಡ್ತೀನಿ. ಧೈರ್ಯ ತುಂಬಿಸ್ತೀಯನೇ? ಹತೋಟಿಯಲ್ಲಿ ಇರಬೇಕು ಅಂತ ಹೇಳ್ತಾ ಇದೆಯಾ? ನನ್ನ ಮುಂದೆನೆ ಬುದ್ಧಿವಂತಿಕೆ ತೋರಿಸ್ತಿದ್ಯಾನೆ ದುರ್ಗಾ? ಇಲ್ಲ ಇಲ್ಲ, ಈ ಸಿಟ್ಟು, ಈ ಕೋಪ ನಂದಲ್ಲ. ನನಗೆ ದುರ್ಗನ್ ಮೇಲೆ ಯಾವ ಕೋಪನೂ ಇಲ್ಲ. ಇಲ್ಲ 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 ಇಲ್ಲ, ಇವ್ರು ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಯಾಕಂಬಿಕಾ, ಯಾಕೆ ಹೀಗೆ ಲೈಟ್ಸ್ ಜೊತೆ ಆಟ ಆಡ್ತಾ ಇದ್ಯಾ? ನೀನ್ ಹೀಗ್ ಮಾಡೋದ್ರಿಂದ ನಾನು ಹೆದರ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ನಾನೇನು ಆಟ ಆಡೋ ಮಗು ಅಂತ ಅಂದ್ಕೊಂಡಿದ್ಯಾ ಹೆದರ್ಕೊಳ್ಳೋದಕ್ಕೆ? ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದ್ರೆ ನನಗೆ ನಗು ಬರ್ತಾ ಇದೆ. ನಾನು ನಿನಗೆ ಅಷ್ಟೊಂದು ಸಿಟ್ಟು ಬರ್ಸಿದ್ದೀನ? ಹಾ, ನನಗೊಂದು ಬೇಜಾರಿದೆ ಅಂಬಿಕಾ. ಏನ್ ಗೊತ್ತಾ, ನಿನ್ನ ಮುಖದಲ್ಲಿ ಮೂಡೋ ಭಾವನೆಗಳು, ಆ ನೋವನ್ನ ನೋಡೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ವಲ್ಲ ಅಂತ. ನೀನ್ ಹೀಗೆ ಆಡೋದನ್ನ ನೋಡಿದ್ರೇನೆ ಗೊತ್ತಾಗತ್ತೆ ನಿನ್ಗೆ ನನ್ನ ಮೇಲೆ ಎಷ್ಟು ಸಿಟ್ಟು ಬಂದಿರಬೇಕು ಅಂತ, ಅಲ್ವಾ? ಹಾ, ಏನಂಬಿಕಾ, ಮಾತಾಡು. ಕಮಾನ್, ಏನಾದ್ರೂ ಮಾಡು. ಹೌದು, ನಾನೇ ಮಾಡಿದ್ದು. ಅದಕ್ಕೇನಿವಾಗ? ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಧೂಳಿಪಟ್ಟ ಮಾಡೋದೇ ಈ ಮಾಳ್ವಿಕನ್ ಸ್ಟೈಲು. ನೀನು ಆ ನಿನ್ನ ತಂಗಿ ದುರ್ಗಾ, ನೀವಿಬ್ರು ನನ್ನ ದಾರಿಗೆ ಅಡ್ಡವಾಗಿದ್ದೀರಾ. ನಿಮ್ಮಿಬ್ರನ್ನ ದೂರ ಮಾಡದೆ ನಾನು ಹೇಗ್ ಸುಮ್ಮನೆ ಇರ್ಲಿ? ಹಾ, ನಿಲ್ಸೋದ? ಅದು ಈ ಮಾಳ್ವಿಕನ?
ಸಾಧ್ಯನೇ ಇಲ್ಲ ಅಂಬಿಕಾ, ನೆವರ್. ನಿಲ್ಸೋಳೆ ಆಗಿದ್ದಿದ್ರೆ ನಾನು ಇಷ್ಟು ವರ್ಷ ಈ ಆಟ ಆಡ್ತಾನೆ ಇರಲಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಈ ಅಂತ್ಯ ಅನ್ನೋ ಪದ ನಿನ್ನ ಬಾಯಲ್ಲಿ ಬರ್ಕೊಡುದು. ಯಾಕೆಂದ್ರೆ ನಿನ್ನ ಅಂತ್ಯ ಮಾಡಿದ್ದು ನಾನೇ. ವರೆ ವಾ, ಮೆಚ್ಚದೆ ಅಂಬಿಕಾ, ಮೆಚ್ಚದೆ. ದೇಹ ಅಲ್ಲದೆ ಬರೀ ಶಕ್ತಿ ಇಟ್ಕೊಂಡಿರೋ ನಿನಗೆ ಇಷ್ಟೊಂದು ರೋಷ ಆವೇಶ ಇರ್ಬೇಕಾದ್ರೆ ಇನ್ನು ದೇಹ, ಗುರಿ, ಮಂತ್ರ ತಂತ್ರದ ಶಕ್ತಿ ಇರೋ ನನ್ಗಿನ್ನೆಷ್ಟು ಆಕ್ರೋಶ ಇರಬೇಡ. ಬರೀ ಹೀಗೆ ಗಾಳಿನಲ್ಲಿ ಅಕ್ಷರ ಬರೆಯೋದನ್ನ ಬಿಟ್ಟು ನಿನಗೆ ತಾಕತ್ತಿದ್ರೆ, ನಿನಗೆ ನಿಜವಾಗ್ಲೂ ತಾಕತ್ತಿದ್ರೆ ಬಾ, ಈಗಲೇ ನನ್ನ ಕಣ್ಣೆದ್ರಿಗೆ ಬಾ. ನಿನ್ನನ್ನ ಕಟ್ ಹಾಕಿ ಈ ಪ್ರಪಂಚದಿಂದಲೇ ನಿನ್ನ ಅಸ್ತಿತ್ವ ಅಳಿಸ್ ಹಾಕೋ ತಾಕತ್ತು ಈ ಮಾಳ್ವಿಕನ ಮಂತ್ರಕ್ಕಿದೆ. ಆತ್ಮಕ್ಕೆ ಸಾವಿಲ್ದೇ ಇರ್ಬೋದು ಅಂಬಿಕಾ, ಆದ್ರೆ ಈ ಮಾಳ್ವಿಕನ ಮಂತ್ರಕ್ಕೆ ನಿನ್ನನ್ನ ಕಟ್ ಹಾಕಿ ನರಳಿಸೋ ಶಕ್ತಿ ಇದೆ. ಬೆಂಕಿ ಜೊತೆ ಸರಸಬೇಡ, ಗಾಳಿಲೇ ಲೀನವಾಗೋಗ್ತೀಯಾ. ಪುಟ್ ಮೇಡಮ್, ಹಾಗೆಲ್ಲ ಹೇಳ್ಬಾರ್ದು. ಆಗ್ಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇವಾಗ ನೋಡು, ನೀನ್ ಆಗ್ಲಕಾಯಿ ತಿಂದ್ರೆ ತುಂಬಾ ಗಟ್ಟಿ ಆಗ್ತೀಯ, ಉದ್ದ ಆಗ್ತೀಯ. ಬಾಸ್ನ ನೋಡು, ಎಷ್ಟು ಎತ್ತರ ಇದ್ದಾರೆ. ಅವರು ಎಲ್ರ ಜೊತೆ ಫೈಟ್ ಮಾಡಿ ಗೆಲ್ತಾರಲ್ಲ, ಆ ಶಕ್ತಿ ಎಲ್ಲಿಂದ ಬರುತ್ತೆ? ಅವ್ರು ದಿನ ಆಗ್ಲಕಾಯಿ ತಿಂತಾರೆ ಅಲ್ವಾ ಬಾಸು? ದುರ್ಗಾ, ಹಿತಾಗೆ ಇಷ್ಟ ಇಲ್ದೇ ಇರೋದು ಏನು ಫೋರ್ಸ್ ಮಾಡಿ ತಿನ್ನಿಸ್ಬಾರ್ದು. ನನಗೂ ಹಗಲಕಾಯಿ ಅಂದ್ರೆ ಏನು? ಏನ್ ನಿಮ್ಗೂ ಅಂದ್ರೆ ಏನು?